ಪ್ರೀತಿಯ ವಿದ್ಯಾರ್ಥಿಗಳೇ, ತೇಜಸ್ ಸೈನ್ಸ್ ಅಂಡ್ ಮ್ಯಾಥ್ಸ್ ಕ್ಲಾಸಸ್ಗೆ ಸ್ವಾಗತವನ್ನು ಕೋರುತ್ತಾ ಈ ಒಂದು ವಿಡಿಯೋದಲ್ಲಿ ಎರಡನೇ ಅಧ್ಯಾಯ ಆಮ್ಲ, ಪ್ರತ್ಯಾಮ್ಲ ಮತ್ತು ಲವಣಗಳು ಈ ಒಂದು ಅಧ್ಯಾಯದ ವಿಡಿಯೋಗಳನ್ನ ಮಾಡಿದ್ದೀನಿ. ಆ ಒಂದು ವಿಡಿಯೋಗಳ ಲಿಂಕ್ ಅನ್ನು ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ನಲ್ಲಿ ಕೊಡ್ತೀನಿ, ಅದನ್ನು ಕೂಡ ವೀಕ್ಷಿಸಿ ಅಂತ ಹೇಳುತ್ತಾ, ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್, ಲೈಕ್, ಶೇರ್, ಕಮೆಂಟ್ ಮಾಡ್ರಂತ ಹೇಳುತ್ತಾ ಈ ಒಂದು ವಿಡಿಯೋವನ್ನು ಪ್ರಾರಂಭಿಸ್ತಾ ಇದ್ದೀನಿ. ಇದರಲ್ಲಿ ಲವಣದ ಕುರಿತು ಇನ್ನಷ್ಟು ಅದರ ಬಗ್ಗೆ ಏನದ ನಂತರ ತಿಳಿದುಕೊಳ್ಳಬಹುದು. ಅದಕ್ಕೆ ಏನದ ನಂತರ ಚಟುವಟಿಕೆ 2.13 ಚಟುವಟಿಕೆ ಏನದ ಅಂತ 2.13 ಏನದ ಅಂತ ನಿಮಗೆ ಕೊಟ್ಟಿರ್ತಕ್ಕಂಥದ್ದು. ಆ ಒಂದು ಚಟುವಟಿಕೆಯಲ್ಲಿ ಈ ಒಂದು ಲವಣಗಳನ್ನು ಸಂಗ್ರಹಿಸಿ ಆ ಲವಣಗಳ ಏನದ ನಂತರ ಅಣುಸೂತ್ರವನ್ನು ಬರೀಬೇಕು. ಆ ಯಾವ ಲವಣಗಳು ವರ್ತಿಸಿದಾಗ ಅಂದ್ರ ಆಮ್ಲ ಮತ್ತು ಪ್ರತ್ಯಾಮ್ಲ ಲವಣಗಳು ವರ್ತಿಸಿದಾಗ ಅದೇನದ ಅಂತಾರ ಈ ಒಂದು ಲವಣಗಳನ್ನ ನಾವು ಪಡೆದುಕೊಳ್ಳಬಹುದು. ಅದಕ್ಕೆ ಏನದ ಅಂತಾರ ಲವಣ, ಅದು ಪೊಟ್ಯಾಸಿಯಂ ಸಲ್ಫೇಟ್. ಈ ಪೊಟ್ಯಾಸಿಯಂ ಸಲ್ಫೇಟ್ ನ ಅಣುಸೂತ್ರ K2SO4. ಪೊಟ್ಯಾಸಿಯಂ ಸಲ್ಫೇಟ್ ನ ಅಣುಸೂತ್ರ K2SO4. ಯಾವ ಆಮ್ಲ ಮತ್ತು ಪ್ರತ್ಯಾಮ್ಲಗಳನ್ನು ವರ್ತಿಸಿದಾಗ ನಾವು ಪೊಟ್ಯಾಸಿಯಂ ಸಲ್ಫೇಟ್ ಲವಣವನ್ನ ಪಡಿಬಹುದಂತಾರ ಅದು ಸಲ್ಫರಿಕ್ ಆಮ್ಲ ಮತ್ತು ಪೊಟ್ಯಾಸಿಯಂ ಹೈಡ್ರಾಕ್ಸೈಡ್. ಸಲ್ಫರಿಕ್ ಆಮ್ಲ ಮತ್ತು ಪೊಟ್ಯಾಸಿಯಂ ಹೈಡ್ರಾಕ್ಸೈಡ್ ಏನದಂತ ವರ್ತಿಸಿದಾಗ ಅವಾಗ ಏನದಂತಾರ ಪೊಟ್ಯಾಸಿಯಂ ಸಲ್ಫೇಟ್ ಅಂತಕ್ಕಂಥ ಲವಣವನ್ನ ಪಡಿಬಹುದು. ಅದೇ ರೀತಿ ಏನದಂತಾರ ಸೋಡಿಯಂ ಸಲ್ಫೇಟ್. ಸೋಡಿಯಂ ಸಲ್ಫೇಟ್, ಈ ಸೋಡಿಯಂ ಸಲ್ಫೇಟ್ ಇದರ ಅಣುಸೂತ್ರ Na2SO4. ಯಾವ ಆಮ್ಲ ಮತ್ತು ಪ್ರತ್ಯಾಮ್ಲಗಳನ್ನು ವರ್ತಿಸಿದಾಗ ಸೋಡಿಯಂ ಸಲ್ಫೇಟ್ ಅನ್ನ ಪಡಿಬಹುದಂತಾರ ಅದು ಸಲ್ಫರಿಕ್ ಆಮ್ಲ ಮತ್ತು ಸೋಡಿಯಂ ಹೈಡ್ರಾಕ್ಸೈಡ್. ಸಲ್ಫರಿಕ್ ಆಮ್ಲ ಮತ್ತು ಸೋಡಿಯಂ ಹೈಡ್ರಾಕ್ಸೈಡ್ ವರ್ತಿಸಿದಾಗ ಅವಾಗ ಏನದಂತಾರ ಸೋಡಿಯಂ ಸಲ್ಫೇಟ್ ಲವಣವನ್ನ ಪಡೆಯಬಹುದು. ಅದೇ ರೀತಿ ಏನದಂತಾರ ಕ್ಯಾಲ್ಸಿಯಂ ಸಲ್ಫೇಟ್ CaSO4. ಇದರ ಅಣುಸೂತ್ರ ಇದು ಸಲ್ಫರಿಕ್ ಆಮ್ಲ ಮತ್ತು ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್. ಸಲ್ಫರಿಕ್ ಆಮ್ಲ ಮತ್ತು ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಇದು ಪ್ರತ್ಯಾಮ್ಲವನ್ನು ವರ್ತಿಸಿದಾಗ ಅಂದ್ರೆ ಆಮ್ಲ, ಸಲ್ಫರಿಕ್ ಆಮ್ಲ, ಪ್ರತ್ಯಾಮ್ಲ, ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಎರಡು ವರ್ತಿಸಿದಾಗ ಅವಾಗ ಕ್ಯಾಲ್ಸಿಯಂ ಸಲ್ಫೇಟ್ ಅನ್ನ ಪಡೆಯಬಹುದು. ಅದೇ ರೀತಿ ಮ್ಯಾಗ್ನೀಸಿಯಂ ಸಲ್ಫೇಟ್ MgSO4. ಇದರ ಅಣುಸೂತ್ರ ಆಮ್ಲ, ಸಲ್ಫರಿಕ್ ಆಮ್ಲ, ಪ್ರತ್ಯಾಮ್ಲ, ಮ್ಯಾಗ್ನೀಸಿಯಂ ಹೈಡ್ರಾಕ್ಸೈಡ್ ಇವು ವರ್ತಿಸಿದಾಗ ಅವಾಗ ಏನದ ಅಂತಾರೆ ಮ್ಯಾಗ್ನೀಸಿಯಂ ಸಲ್ಫೇಟ್ ಅನ್ನ ಪಡೆಯಬಹುದು. ತಾಮ್ರದ ಸಲ್ಫೇಟ್, ಆ ತಾಮ್ರದ ಸಲ್ಫೇಟ್ ನ ಅಣುಸೂತ್ರ CuSO4. ಆಮ್ಲ, ಸಲ್ಫರಿಕ್ ಆಮ್ಲ, ಪ್ರತ್ಯಾಮ್ಲ, ತಾಮ್ರದ ಹೈಡ್ರಾಕ್ಸೈಡ್ ಇವು ವರ್ತಿಸಿದಾಗ ಅವಾಗ ಏನದ ಅಂತಾರ ತಾಮ್ರದ ಸಲ್ಫೇಟ್ ಲವಣವನ್ನ ಪಡೆಯಬಹುದು. ಅದೇ ರೀತಿ ಸೋಡಿಯಂ ಕ್ಲೋರೈಡ್ NaCl. ಇದರ ಅಣುಸೂತ್ರ ಇದು ಆಮ್ಲ, ಹೈಡ್ರೋಕ್ಲೋರಿಕ್ ಆಮ್ಲ, ಪ್ರತ್ಯಾಮ್ಲ, ಸೋಡಿಯಂ ಹೈಡ್ರಾಕ್ಸೈಡ್ ಇವುಗಳು ವರ್ತಿಸಿದಾಗ ಅವಾಗ ಏನದ ಅಂತಾರ ಸೋಡಿಯಂ ಕ್ಲೋರೈಡ್ ಲವಣವನ್ನ ಪಡೆಯಬಹುದು. ಅದೇ ರೀತಿ ಏನದಂತಾರ ಸೋಡಿಯಂ ನೈಟ್ರೇಟ್. ಈ ಒಂದು ಸೋಡಿಯಂ ನೈಟ್ರೇಟ್ ನ ಅಣುಸೂತ್ರ NaNO3. ಇದು ಆಮ್ಲ, ನೈಟ್ರಿಕ್ ಆಮ್ಲ ಮತ್ತೇನದಂತಾರ ಸೋಡಿಯಂ ಹೈಡ್ರಾಕ್ಸೈಡ್ ಇವುಗಳನ್ನು ವರ್ತಿಸಿದಾಗ ಅವಾಗ ಏನದಂತಾರ ನಾವೇನದಂತಾರ ಸೋಡಿಯಂ ನೈಟ್ರೇಟ್ ಅನ್ನ ಪಡೆಯಬಹುದು. ಅದೇ ರೀತಿ ಏನದಂತಾರ ಸೋಡಿಯಂ ಕಾರ್ಬೊನೇಟ್. ಇದರ ಅಣುಸೂತ್ರ Na2CO3. ಆಮ್ಲ H2CO3, ಪ್ರತ್ಯಾಮ್ಲ NaOH ಇವುಗಳು ವರ್ತಿಸಿದಾಗ ಸೋಡಿಯಂ ಕಾರ್ಬೊನೇಟ್ ಅನ್ನ ಪಡೆಯಬಹುದು. ಅಮೋನಿಯಂ ಕ್ಲೋರೈಡ್. ಈ ಒಂದು ಅಮೋನಿಯಂ ಕ್ಲೋರೈಡ್ ಅಣುಸೂತ್ರ NH4Cl ಮತ್ತು ಯಾವ ಆಮ್ಲ ಅಂತಾರೆ HCl, ಪ್ರತ್ಯಾಮ್ಲ ಅಂತಾರ NH4OH, ಅಮೋನಿಯಂ ಹೈಡ್ರಾಕ್ಸೈಡ್ ಇವುಗಳು ವರ್ತಿಸಿದಾಗ ಅವಾಗ ಏನದ ಅಂತಾರೆ ಈ ಒಂದು ಅಮೋನಿಯಂ ಕ್ಲೋರೈಡ್ ಅಂತಕ್ಕಂಥ ಲವಣವನ್ನ ಪಡೆಯಬಹುದು. ಈ ಲವಣಗಳಲ್ಲಿ ನಾವು ಎಷ್ಟು ಗುಂಪುಗಳಾಗಿ ವಿಂಗಡಿಸಬಹುದು ಮತ್ತು ಆ ಗುಂಪುಗಳು ಯಾವುವು ಅದಕ್ಕೆ ಉದಾಹರಣೆಯನ್ನ ಬರೀರಿ ಅಂತ ಹೇಳಿ ಕೇಳಬಹುದು. ಅದಕ್ಕ ಸಲ್ಫೇಟ್ ಕುಟುಂಬ. ಈ ಒಂದು ಸಲ್ಫೇಟ್ ಕುಟುಂಬಕ್ಕೆ ಉದಾಹರಣೆ ಅಂತಾರ ಪೊಟ್ಯಾಸಿಯಂ ಸಲ್ಫೇಟ್, ಸೋಡಿಯಂ ಸಲ್ಫೇಟ್, ಕ್ಯಾಲ್ಸಿಯಂ ಸಲ್ಫೇಟ್, ಮ್ಯಾಗ್ನೀಸಿಯಂ ಸಲ್ಫೇಟ್ ಮತ್ತು ತಾಮ್ರದ ಸಲ್ಫೇಟ್ ಇವೇನದಂತಾರ ಸಲ್ಫೇಟ್ ಕುಟುಂಬಕ್ಕೆ ಉದಾಹರಣೆಗಳು. ಇದರಲ್ಲಿ SO4 ಆಯನಗಳನ್ನು ಹೊಂದಿರತಕ್ಕಂಥವು ಇವೆಲ್ಲ ಕುಟುಂಬ ಸಲ್ಫೇಟ್ ಕುಟುಂಬ ಏನದಂತಾರೆ SO4- ಆಯನಗಳನ್ನು ಹೊಂದಿರತಕ್ಕಂಥದ್ದು. ಅದೇ ರೀತಿ ಏನದಂತಾರ ಕ್ಲೋರೈಡ್ ಕುಟುಂಬ ಎರಡನೇ ಉದಾಹರಣೆ
ಕ್ಲೋರೈಡ್ ಕುಟುಂಬ. ಈ ಒಂದು ಕ್ಲೋರೈಡ್ ಕುಟುಂಬಕ್ಕೆ ಉದಾಹರಣೆ ಅಂತಾರೆ ಸೋಡಿಯಂ ಕ್ಲೋರೈಡ್ ಮತ್ತು ಅಮೋನಿಯಂ ಕ್ಲೋರೈಡ್. ಈ ಸೋಡಿಯಂ ಕ್ಲೋರೈಡ್ ಮತ್ತು ಅಮೋನಿಯಂ ಕ್ಲೋರೈಡ್ ಅಂದ್ರ ಕ್ಲೋರೈಡ್ ಕುಟುಂಬದಲ್ಲಿ Cl- ಆಯನಗಳನ್ನೇನದಂತಾರ ಹೊಂದಿರತಕ್ಕಂಥದ್ದು. ಅದೇ ರೀತಿ ಏನದಂತಾರ ಸೋಡಿಯಂ ಕುಟುಂಬ. ಈ ಒಂದು ಸೋಡಿಯಂ ಕುಟುಂಬಕ್ಕೆ ಉದಾಹರಣೆ ಅಂತಾರ ಸೋಡಿಯಂ ಸಲ್ಫೇಟು, ಸೋಡಿಯಂ ಕ್ಲೋರೈಡ್, ಸೋಡಿಯಂ ನೈಟ್ರೇಟು, ಸೋಡಿಯಂ ಕಾರ್ಬೊನೇಟ್. ಇವೆಲ್ಲವೂ ಅಂತಾರ ಸೋಡಿಯಂ ಕುಟುಂಬಕ್ಕೆ ಉದಾಹರಣೆಗಳು. ಇದರಲ್ಲಿ Na+ ಆಯನಗಳನ್ನು ಹೊಂದಿರತಕ್ಕಂಥದ್ದು ಅದು ಸೋಡಿಯಂ ಕುಟುಂಬದಲ್ಲಿ ಏನದಂತಾರ ಹೊಂದಿರತಕ್ಕಂಥದ್ದು. ನೆಕ್ಸ್ಟ್ ಲವಣದ ಕುರಿತು ಇನ್ನಷ್ಟು. ಅದರಲ್ಲಿ ಲವಣಗಳ pH. ಒಂದನೇದು ಪ್ರಬಲ ಆಮ್ಲ ಮತ್ತು ಪ್ರಬಲ ಪ್ರತ್ಯಾಮ್ಲ ಲವಣಗಳು ತಟಸ್ಥವಾಗಿದ್ದು, ಪ್ರಬಲ ಆಮ್ಲ ಮತ್ತು ಪ್ರಬಲ ಪ್ರತ್ಯಾಮ್ಲ ಲವಣಗಳು ತಟಸ್ಥವಾಗಿದ್ದು ಇವುಗಳ pH ಮೌಲ್ಯ 7. ಇವುಗಳ ತಟಸ್ಥ, ಇವುಗಳ pH ಮೌಲ್ಯ ಏನದಂತ 7 ಹೊಂದಿರತಕ್ಕಂಥದ್ದು. ಈ ಲವಣಗಳಲ್ಲಿ ಅಥವಾ ಈ ದ್ರಾವಣದಲ್ಲಿ ಲಿಟ್ಮಸ್ ಕಾಗದವನ್ನು ಒದ್ದಿದಾಗ ಅದರ ಬಣ್ಣದಲ್ಲಿ ಯಾವುದೇ ಬದಲಾವಣೆ ಆಗುವುದಿಲ್ಲ. ಈ ಒಂದು ಲವಣಗಳಿಗೆ ಉದಾಹರಣೆ ಅಂತಾರ ಸೋಡಿಯಂ ಕ್ಲೋರೈಡ್, ಪೊಟ್ಯಾಸಿಯಂ ಕ್ಲೋರೈಡ್, ಸೋಡಿಯಂ ನೈಟ್ರೇಟ್ ಮತ್ತು ಸೋಡಿಯಂ ಸಲ್ಫೇಟ್ ತಟಸ್ಥ ಲವಣಗಳಿಗೆ ಉದಾಹರಣೆಗಳು. ಅದೇ ರೀತಿ ಎರಡನೇದು ಪ್ರಬಲ ಆಮ್ಲ ಮತ್ತು ದುರ್ಬಲ ಪ್ರತ್ಯಾಮ್ಲ ಲವಣಗಳು. ಪ್ರಬಲ ಆಮ್ಲ ಮತ್ತು ದುರ್ಬಲ ಪ್ರತ್ಯಾಮ್ಲ ಲವಣಗಳು ಅವುಗಳ pH ಮೌಲ್ಯ 7ಕ್ಕಿಂತ ಕಡಿಮೆ pH ಮೌಲ್ಯವನ್ನ ಹೊಂದಿದ್ದು, 7ಕ್ಕಿಂತ ಕಡಿಮೆ ಏನದಂತಾರ pH ಮೌಲ್ಯವನ್ನು ಹೊಂದಿದ್ದು ಆ ಒಂದು ಲವಣಗಳು ಏನದಂತಾರ ಆಮ್ಲೀಯವಾಗಿರುತ್ತವೆ. ಇದರಲ್ಲಿ ಏನದಂತಾರ ನೀಲಿ ಲಿಟ್ಮಸ್ ಕಾಗದವನ್ನು ಒದ್ದಿದಾಗ ಅದು ಕೆಂಪು ಬಣ್ಣಕ್ಕೆ ಏನದಂತಾರ ಬದಲಾಗುತ್ತದೆ ಅಂತಾರ. ಪ್ರಬಲ ಆಮ್ಲ ಮತ್ತು ದುರ್ಬಲ ಪ್ರತ್ಯಾಮ್ಲ ಲವಣದ ದ್ರಾವಣಗಳ pH ಮೌಲ್ಯ 7ಕ್ಕಿಂತ ಕಡಿಮೆಯನ್ನು ಹೊಂದಿದ್ದು ಆ ದ್ರಾವಣ ಆಮ್ಲೀಯವಾಗಿರುತ್ತದೆ. ಅದರಲ್ಲಿ ನಾವು ನೀಲಿ ಲಿಟ್ಮಸ್ ಕಾಗದವನ್ನು ಒದ್ದಿದಾಗ ಅದು ಕೆಂಪು ಬಣ್ಣಕ್ಕೆ ಬದಲಾಗುತ್ತದೆ. ಅದಕ್ಕೆ ಉದಾಹರಣೆ ಅಂತಾರ ಅಮೋನಿಯಂ ಸಲ್ಫೇಟ್ ಮತ್ತು ಅಮೋನಿಯಂ ಕ್ಲೋರೈಡ್. ಅದೇ ರೀತಿ ಮೂರನೇದು ಪ್ರಬಲ ಪ್ರತ್ಯಾಮ್ಲ ಮತ್ತು ದುರ್ಬಲ ಆಮ್ಲ. ಈ ಲವಣ ದ್ರಾವಣಗಳ pH ಮೌಲ್ಯ 7ಕ್ಕಿಂತ ಹೆಚ್ಚು pH ಮೌಲ್ಯವನ್ನು ಹೊಂದಿರತಕ್ಕಂಥದ್ದು ಅಂತಾರ ಪ್ರಬಲ ಪ್ರತ್ಯಾಮ್ಲ ಮತ್ತು ದುರ್ಬಲ ಆಮ್ಲ. ಈ ಲವಣ ದ್ರಾವಣಗಳ pH ಮೌಲ್ಯ 7ಕ್ಕಿಂತ ಹೆಚ್ಚು pH ಮೌಲ್ಯವನ್ನ ಹೊಂದಿರತಕ್ಕಂಥದ್ದು. ಆದ್ದರಿಂದ ಈ ದ್ರಾವಣವು ಅದು ಪ್ರತ್ಯಾಮ್ಲವಾಗಿರುತ್ತದೆ. ಪ್ರತ್ಯಾಮ್ಲವಾಗಿರುವುದರಿಂದ ಕೆಂಪು ಲಿಟ್ಮಸ್ ಕಾಗದವು ಅದು ನೀಲಿ ಬಣ್ಣಕ್ಕೆ ಅನ್ನೋದಂತರ ಬದಲಾಗುತ್ತದೆ. ಈ ಒಂದು ಪ್ರತ್ಯಾಮ್ಲೀಯ ದ್ರಾವಣಗಳಿಗೆ ಉದಾಹರಣೆ ಅಂತಾರ ಸೋಡಿಯಂ ಕಾರ್ಬೊನೇಟ್ ಮತ್ತು ಪೊಟ್ಯಾಸಿಯಂ ಸಲ್ಫೇಟ್. ಇವೇನಂತಾರ ಪ್ರಬಲ ಪ್ರತ್ಯಾಮ್ಲ ಮತ್ತು ದುರ್ಬಲ ಆಮ್ಲ ಲವಣ ದ್ರಾವಣಗಳಿಗೆ ಏನದಂತಾರ ಉದಾಹರಣೆಯನ್ನ ಹೊಂದಿರತಕ್ಕಂಥದ್ದು. ನೆಕ್ಸ್ಟ್ ಲವಣ ದ್ರಾವಣದ ಕುರಿತು ಇನ್ನಷ್ಟು. ಅದರಲ್ಲಿ ಚಟುವಟಿಕೆ 2.14 ಆ ಒಂದು ಚಟುವಟಿಕೆಯಲ್ಲಿ ಕೊಟ್ಟಿರ್ತಕ್ಕಂಥ ಲವಣಗಳನ್ನ ಸಂಗ್ರಹಿಸಿ ನೀರಿನಲ್ಲಿ ಅವುಗಳ ವಿಲೀನತೆಯನ್ನ ಗುರುತಿಸಬೇಕು. ಜೊತೆಗೆ ಲಿಟ್ಮಸ್ ಕಾಗದವನ್ನ ಬಳಸಿ ಅದರ pH ಮೌಲ್ಯವನ್ನು ಕೂಡ ಗುರುತಿಸಬೇಕು. ಜೊತೆಗೆ ಏನದಂತರ ಬಳಸಿದ ಆಮ್ಲ ಮತ್ತು ಬಳಸಿದ ಪ್ರತ್ಯಾಮ್ಲಗಳನ್ನ ಕೂಡ ಏನದಂತರ ಗುರುತಿಸಬೇಕು. ಈ ಒಂದು ಚಟುವಟಿಕೆಯಲ್ಲಿ ನಿಮಗೆ ಏನದಂತ 1 ಅಥವಾ 2 ಅಂಕಕ್ಕೆ ಏನದಂತರ ಪ್ರಶ್ನೆಯನ್ನ ಕೇಳಬಹುದು. ಆದ್ದರಿಂದ ಮೊದಲನೇದು ಸೋಡಿಯಂ ಕ್ಲೋರೈಡ್. ಈ ಒಂದು ಸೋಡಿಯಂ ಕ್ಲೋರೈಡ್ ಏನದಂತಾರೆ ನೀರಿನಲ್ಲಿ ಹಾಕಿ ನೋಡ್ಬೇಕು ಅದು ವಿಲೀನ ಆಗ್ತದ ಅಥವಾ ಆಗೋದಿಲ್ಲ ಅನ್ನೋದು. ಅದು ನೀರಿನಲ್ಲಿ ಹಾಕಿದಾಗ ಅದು ಏನಾಗ್ತದೆ ಅಂತಾರ ವಿಲೀನವಾಗುತ್ತದೆ. ಅದರ pH ಮೌಲ್ಯ ಏನದಂತಾರ 7 ಇರೋದ್ರಿಂದ ಅದು ಒಂದು ತಟಸ್ಥ ದ್ರಾವಣವನ್ನ ಹೊಂದಿರತಕ್ಕಂಥದ್ದು. ಇಲ್ಲಿ ಬಳಸಿದ ಆಮ್ಲ ಅದು ಹೈಡ್ರೋಕ್ಲೋರಿಕ್ ಆಮ್ಲ, ಬಳಸಿದ ಪ್ರತ್ಯಾಮ್ಲ ಸೋಡಿಯಂ ಹೈಡ್ರಾಕ್ಸೈಡ್. ನಿಮಗೆ ಏನದಂತಾರ ಸೋಡಿಯಂ ಕ್ಲೋರೈಡ್ ಅದು ನೀರಿನಲ್ಲಿ ವಿಲೀನ ಆಗ್ತದ ಅಥವಾ ಆಗೋದಿಲ್ಲ ಅಂತ ಹೇಳಿ 1 ಮಾರ್ಕ್ಸ್ ಕೇಳಬಹುದು. ಅಥವಾ ಆ ಒಂದು ಲವಣ ಯಾವುದು ಅಂತ ಹೇಳಿ ಕೇಳಬಹುದು. ಅದರ ತಟಸ್ಥನ ಅಥವಾ ಆಮ್ಲನ ಅಥವಾ ಪ್ರತ್ಯಾಮ್ಲ ಅಂತ ಹೇಳಿ ಕೇಳಬಹುದು. ಅದೇ ರೀತಿ ಅದರ pH ಮೌಲ್ಯ ಎಷ್ಟು ಅಂತ ಹೇಳಿ ಏನದಂತಾರ ಕೇಳಬಹುದು. ಅದೇ ರೀತಿ ಏನದಂತಾರ ಬಳಸಿದ ಆಮ್ಲ ಮತ್ತು ಬಳಸಿದ ಪ್ರತ್ಯಾಮ್ಲಗಳು ಯಾವುವು ಬರೀ ಅಂತ ಹೇಳಿ ಏನದಂತ 1 ಮಾರ್ಕ್ಸಿಗೆ ಏನದಂತಾರ ಕೇಳಬಹುದು. ಆದ್ದರಿಂದ ಇದನ್ನ ಸರಿಯಾಗಿ ಏನದಂತಾರ ನೋಡ್ಕೊಳ್ಬೇಕು. ನೆಕ್ಸ್ಟ್ ಎರಡನೇದು ಪೊಟ್ಯಾಸಿಯಂ ನೈಟ್ರೇಟ್
ಈ ಒಂದು ಪೊಟ್ಯಾಸಿಯಂ ನೈಟ್ರೇಟ್ ಅನ್ನೋದ ನಂತರ ನೀರಿನಲ್ಲಿ ಹಾಕಿದಾಗ ಇದನ್ನು ಕೂಡ ಏನದ ನಂತರ ವಿಲೀನವಾಗುತ್ತದೆ. ಅದೇ ರೀತಿ ಅನ್ನೋದ ನಂತರ ಇದನ್ನು ಕೂಡ ಏನದ ನಂತರ ಇದರ ಪಿ ಎಚ್ ಮೌಲ್ಯ 7 ಹೊಂದಿರತಕ್ಕಂಥದ್ದು. ಆದ್ದರಿಂದ ಈ ಒಂದು ಲವಣ ಕೂಡ ಏನದ ನಂತರ ತಟಸ್ಥ ಲವಣವನ್ನ ಹೊಂದಿರತಕ್ಕಂಥದ್ದು. ಆದ್ದರಿಂದ ಇದರಲ್ಲಿ ಅಂತರ ಪೊಟ್ಯಾಸಿಯಂ ನೈಟ್ರೇಟ್ ದಲ್ಲಿ ಬಳಸಿರ್ತಕ್ಕಂಥ ಆಮ್ಲ ಅದು ಏನದ ನಂತರ ನೈಟ್ರಿಕ್ ಆಮ್ಲ ಮತ್ತು ಬಳಸಿದ ಪ್ರತ್ಯಾಮ್ಲ ಅದು ಪೊಟ್ಯಾಸಿಯಂ ಹೈಡ್ರಾಕ್ಸೈಡ್ ಅನ್ನೋದ ನಂತರ ಹೊಂದಿರತಕ್ಕಂಥದ್ದು. ಅದೇ ರೀತಿ ಅಮೋನಿಯಂ ಕ್ಲೋರೈಡ್, ಈ ಒಂದು ಅಮೋನಿಯಂ ಕ್ಲೋರೈಡ್ ಇದು ನೀರಿನಲ್ಲಿ ಏನದ ನಂತರ ವಿಲೀನವಾಗುತ್ತದೆ. ಇದು ಕೂಡ ಏನದ ನಂತರ ಆಮ್ಲೀಯ ದ್ರಾವಣವನ್ನು ಹೊಂದಿರತಕ್ಕಂಥದ್ದು. ಇದರ ಪಿ ಎಚ್ ಮೌಲ್ಯ ಏನದ ನಂತರ 7ಕ್ಕಿಂತ ಕಡಿಮೆ. ಆಮ್ಲೀಯ ದ್ರಾವಣ ಅಂತರ ಅದು 7ಕ್ಕಿಂತ ಕಡಿಮೆ ಇರ್ತದ. ಬಳಸಿದ ಆಮ್ಲ ಅದು ಹೈಡ್ರೋಕ್ಲೋರಿಕ್ ಆಮ್ಲ, ಬಳಸಿದ ಪ್ರತ್ಯಾಮ್ಲ ಅದು ಅಲ್ಯೂಮಿನಿಯಂ ಹೈಡ್ರಾಕ್ಸೈಡ್. ಅದೇ ರೀತಿ ಏನದ ನಂತರ ಸತುವಿನ ಸಲ್ಫೇಟ್, ಈ ಒಂದು ಸತುವಿನ ಸಲ್ಫೇಟ್ ಕೂಡ ಏನದ ನಂತರ ನೀರಿನಲ್ಲಿ ವಿಲೀನವಾಗುತ್ತದೆ ಮತ್ತು ಇದನ್ನು ಕೂಡ ಆಮ್ಲೀಯ ದ್ರಾವಣವನ್ನು ಹೊಂದಿರತಕ್ಕಂಥದ್ದು. ಇದರ ಪಿ ಎಚ್ ಮೌಲ್ಯ 7ಕ್ಕಿಂತ ಕಡಿಮೆ ಆಗಿರುತ್ತದೆ. ಬಳಸಿದ ಆಮ್ಲ ಸಲ್ಫರಿಕ್ ಆಮ್ಲ, ಬಳಸಿದ ಪ್ರತ್ಯಾಮ್ಲ ಸತುವಿನ ಹೈಡ್ರಾಕ್ಸೈಡ್. ನೆಕ್ಸ್ಟ್ ಏನದ ನಂತರ ತಾಮ್ರದ ಸಲ್ಫೇಟ್, ಈ ತಾಮ್ರದ ಸಲ್ಫೇಟ್ ಕೂಡ ಏನದ ನಂತರ ನೀರಿನಲ್ಲಿ ವಿಲೀನವಾಗುತ್ತದೆ. ಇದು ಕೂಡ ಏನದ ನಂತರ ಆಮ್ಲೀಯ ದ್ರಾವಣವನ್ನು ಹೊಂದಿರತಕ್ಕಂಥದ್ದು. ಇದರ ಪಿ ಎಚ್ ಮೌಲ್ಯ 7ಕ್ಕಿಂತ ಕಡಿಮೆ. ಜೊತೆಗೆ ಏನದ ನಂತರ ಬಳಸಿದ ಆಮ್ಲ ಸಲ್ಫರಿಕ್ ಆಮ್ಲ, ಬಳಸಿದ ಪ್ರತ್ಯಾಮ್ಲ ಅದು ತಾಮ್ರದ ಹೈಡ್ರಾಕ್ಸೈಡ್. ಅದೇ ರೀತಿ ಏನದ ನಂತರ ಸೋಡಿಯಂ ಅಸಿಟೇಟ್, ಈ ಒಂದು ಸೋಡಿಯಂ ಅಸಿಟೇಟ್ ಇದನ್ನು ಕೂಡ ಏನದ ನಂತರ ನೀರಿನಲ್ಲಿ ವಿಲೀನವಾಗುತ್ತದೆ. ಜೊತೆಗೆ ಏನದ ನಂತರ ಪ್ರತ್ಯಾಮ್ಲೀಯ ದ್ರಾವಣ, ಇದರ ಪಿ ಎಚ್ ಮೌಲ್ಯ 7ಕ್ಕಿಂತ ಹೆಚ್ಚಿನದ ನಂತರ ಪಿ ಎಚ್ ಮೌಲ್ಯವನ್ನು ಹೊಂದಿರತಕ್ಕಂಥದ್ದು. ಬಳಸಿದ ಆಮ್ಲ ಅಸಿಟಿಕ್ ಆಮ್ಲ ಮತ್ತು ಬಳಸಿದ ಪ್ರತ್ಯಾಮ್ಲ ಅದು ಸೋಡಿಯಂ ಹೈಡ್ರಾಕ್ಸೈಡ್. ಅದೇ ರೀತಿ ಏನದ ನಂತರ ಸೋಡಿಯಂ ಕಾರ್ಬೋನೇಟ್, ಇದು ನೀರಿನಲ್ಲಿ ಏನದ ನಂತರ ವಿಲೀನವಾಗುತ್ತದೆ. ಇದು ಕೂಡ ಏನದ ನಂತರ ಪ್ರತ್ಯಾಮ್ಲೀಯ ದ್ರಾವಣವನ್ನು ಹೊಂದಿರತಕ್ಕಂಥದ್ದು. ಇದು 7ಕ್ಕಿಂತ ಹೆಚ್ಚು ಪಿ ಎಚ್ ಮೌಲ್ಯವನ್ನು ಹೊಂದಿರತಕ್ಕಂಥದ್ದು. ಇದು ಏನದ ನಂತರ ಕಾರ್ಬೋನಿಕ್ ಆಮ್ಲ, ಬಳಸಿದ ಪ್ರತ್ಯಾಮ್ಲ ಸೋಡಿಯಂ ಹೈಡ್ರಾಕ್ಸೈಡ್. ಜೊತೆಗೆ ಏನದ ನಂತರ ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್, ಇದು ಕೂಡ ನೀರಿನಲ್ಲಿ ವಿಲೀನವಾಗುತ್ತದೆ ಮತ್ತು ಇದು ಕೂಡ